ಈಶಾನ್ಯ ರಾಜ್ಯ ಸಿಕ್ಕಿಂನಲ್ಲಿ ಜಲವಿದ್ಯುತ್ ಕಾಮಗಾರಿ ವೇಳೆ ದುರಂತವೊಂದು ಸಂಭವಿಸಿದೆ. ಈ ದುರಂತದಲ್ಲಿ 8 ಜನ ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. ಸಿಕ್ಕಿಂನಲ್ಲಿ ಜಲವಿದ್ಯುತ್ ಕಾಮಗಾರಿ ವೇಳೆ ದುರಂತ ನಡೆದಿದೆ. ದುರಂತದಲ್ಲಿ 8 ಜನ ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. ಸಿಕ್ಕಿಂನ ನಾಮ್ಚಿ ಜಿಲ್ಲೆಯಲ್ಲಿ ಈ ಘಟನೆ ಸಂಭವಿಸಿರೋದು. ಮೀಥೇನ್ ಗ್ಯಾಸ್ ಸ್ಫೋಟಗೊಂಡು ದುರಂತ ಆಗಿದೆ. ಜಲವಿದ್ಯುತ್ ಯೋಜನೆಗಾಗಿ ನಿರ್ಮಾಣಗೊಳ್ತಾ ಇತ್ತು ಒಂದು ಸುರಂಗ. NHPCಯಿಂದ ಕಾಮಗಾರಿ ನಡೀತಾ ಇತ್ತು. ತೀಸ್ತಾ ಹಂತ 6 ಜಲವಿದ್ಯುತ್ ಯೋಜನೆ ಇದು. ಸುರಂಗದಲ್ಲಿ 18 ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ. ಮುಂದುವರೆದಿದೆ ರಕ್ಷಣಾ ಕಾರ್ಯಾಚರಣೆ. 18 ಜನ ಸಿಕ್ಕಾಕೊಂಡಿದ್ದಾರೆ. 8 ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮೀಥೇನ್ ಗ್ಯಾಸ್ ಸ್ಫೋಟಗೊಂಡು ನಡೆದಿರತಕ್ಕಂಥ ದುರಂತ ನೋಡಿ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಏನಾಗಿದೆ ಅಂತಂದ್ಬಿಟ್ಟು. ಆ ಸುರಂಗದ ಒಳಗಡೆ ಅವರು ಲಾಕ್ ಆಗಿಬಿಟ್ಟಿದ್ದಾರೆ. ಈಚೆಗೆ ಬರೋಕ್ಕಾಗ್ತಾ ಇಲ್ಲ ಪಾಪ. ಸೊ ಹಾಗಾಗಿ ಇವಾಗ ಅವ್ರನ್ನೆಲ್ಲರನ್ನೂ ಮತ್ತೆ ವಾಪಸ್ ಹೊರಗೆ ತರ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಆಗಾಗ್ಗೆ ಈ ಥರದ್ದು ಆಗ್ತಾನೆ ಇರುತ್ತಪ್ಪ. ಸುರಂಗ ಕೊರಿಬೇಕಾದ್ರೆ ದುರಂತ ಅಂತ. ಈ ಸರ್ತಿ ಕಳೆದ ಬಾರಿ ಗುಡ್ಡ ಕುಸಿತ ಆಗಿ ಡೋರ್ ಕ್ಲೋಸ್ ಆಗಿಬಿಟ್ಟಿತ್ತು ಸುರಂಗದ ಮಾರ್ಗ. ಈ ಸರ್ತಿ ಮೀಥೇನ್ ಗ್ಯಾಸ್ ಸ್ಫೋಟಗೊಂಡು ದುರಂತ ಆಗಿರೋದು. NHPC ಅವರು ಮಾಡ್ತಾಯಿದ್ರು ಈ ಕಾಮಗಾರಿಯನ್ನು. ಅದೇನೋ ತೀಸ್ತಾ 6ನೇ ಹಂತದ ಜಲವಿದ್ಯುತ್ ಯೋಜನೆ ಸಿಕ್ಕಿಂ.